ಅಜ್ಜಿ ಬಾರವ್ವ. ಅಜ್ಜಿ ಆರಾಮದಿ? ಎಷ್ಟು ದಿನ ಆಯ್ತು ಬರ್ಲಾಕ? ಅದ ಹಂಗಲ್ ಬಿಡ, ಅದು ಬಲ್ದಾಗ ಮನಿ ಕೆಲಸ ಎಲ್ಲ ಇರಂಗಿಲ್ಲ, ಅದಕ್ಕೆ ಬರಕಾಲಿಲ್ಲ. ಹೌದು, ನನ್ನ ಮೊಮ್ಮ ಬಂದಂತಲ್ಲ ಇವ ಎಲ್ಲಿದ್ರವ? ಎಲ್ಲಿ ಕಾಣವಲ್ಲ, ನಮ್ ಧ್ವನಿ ಕೇಳಿದ್ರನ ಎಲ್ಲಿ ಎಲ್ಲಿ ಕಾಣವಲ್ಲ. ಹೇ ಮಾಮ, ಇಲ್ಲಿ ಪೇಪರ್ ಓದ್ಕೊ ಕೂತಿದ್ದ, ಎಲ್ಲೋದ? ಅಲ್ಲಿ ಹೊರಗದನ. ಯಾರು ನಂದಿರೋದ? ಏ ಮುದುಕಿ, ಏನೇ ಮುದುಕಿ, ಅಲ್ಲಿಂದ ನಾ ಹಿಂದಿನಿಂದ ಫಾಲೋ ಮಾಡ್ತಾನೇ ಬಂದಿದ್ದೀನಿ. ನಿನಗೆ ಗೊತ್ತೇ ಆಗಿಲ್ಲನ ಯಾರಂತ? ಗೊತ್ತೈತನ ಮುದುಕಿ? ಯಾರನ್ನಪ್ಪ ನನಗೆ ಗೊತ್ತಿಲ್ಲ. ನಿನಗೇನ್ಬೇಕು? ನನ್ನ ಮೊಮ್ಮಗ ನೋಡಕ್ ಬಂದೇನೆ. ಯಪ್ಪ, ಇಂಥ ದೊಡ್ಡ ಮನೆ ಬದಿಯಲ್ಲ ಯಪ್ಪ. ಲೇ ಲೇ ಲೇ, ನಿನಗೇನು ಹೆದರಿಕೆ ಆಗೋಲ್ತಾನ? ಹ್ಞೂ ಅಮ್ಮ, ನನಗೆ ಭಾಳ ಹೆದರಿಕೆ ಆಗ್ತೈತಿ. ಲೇ ಲೇ ಲೇ, ಶಡಗರಕ್ಕ ಪೊಲೀಸ್ ಕಲ್ತಿಯನ್ನಲೇ. ಹೋಗಿ ಓದಿ ಅವಂಗ. ಅದೇ ಕರಾಟೆ ಒಳಗೆ ಅಂತಂದು ಓದಿದಾರಲ್ಲ, ಕರಾಟೆ ಹೊಡೆದ್ಬಿಟ್ಟು ಅವಂಗ ಹಿಡ್ಕೋಬಾರ್ದನ್ಲೇ. ಏ ಮುದುಕಿ, ನನ್ಗ ಜೊತೆ ಕರಾಟೆ ಆಡ್ಬೇಕಾ? ಬಾ ತಿರುಗು, ನಿನ್ ಜೊತೆ ನಾ ಕರಾಟೆ ಮಾಡ್ತೀನಿ. ನಿನ್ನ ಕಡೆ ಇರೋದೆಲ್ಲ ಬಂಗಾರ ಕೊಟ್ರ ಸರಿ, ಇಲ್ಲ ಅಂದ್ರೆ ನೀನು ಗುಡಾಯಿಸ್ಬಿಡ್ತೀನಿ. ಯಪ್ಪ ಯಪ್ಪ ಯಪ್ಪ, ಇವತ್ತು ನನ್ನ ಮೊಮ್ಮಗನ ನೋಡಕ್ ಬಂದೇನೆ ಯಪ್ಪ. ಮೊಮ್ಮಗನ ಕಡೆ ತುಂಬ ನೋಡಿ, ಅವನ ಮದುವೆ ಮಾಡಿ, ಅವನ ಮೊಮ್ಮಕ್ಕಳು ನೋಡಿ, ಅವ್ರ ಮೊಮ್ಮಕ್ಕಳು ತೊಟ್ಲು ಶಾಸ್ತ್ರ ಮಾಡಿ, ಅವ್ರಿಗೆ ಮದುವೆ ಮಾಡಿ, ಅವ್ರಿಗೆ ಮೊಮ್ಮಕ್ಕಳು ಬರಂಗ ನೋಡಿ, ಅವ್ರಿಗೆ ತೊಟ್ಲು ಶಾಸ್ತ್ರ ಮಾಡಿ ಅಂತ ಬರ್ತೇನೆ ಯಪ್ಪ. ಅವಾಗ ಶಿವ ಕರ್ಕೊಲಿ ಅಂತ ನಾನು ಆಸೆ ಪಡ್ತಾ ಇರೋದು. ನೀನಪ್ಪ ಇವಾಗ ನನ್ನ ಕರ್ಕೊಂಡು ಹೊಂಟಿಯಲ್ಲೋ ಯಪ್ಪ. ಏನ್ ಮುದುಕಿ, ಇಷ್ಟ ಕೂಡ ಆಸೆ ಐತೆ ನಿನಗ? ಅವನಯ್ಯಪ್ಪ, ಅಪರೂಪಕ್ಕ ನನ್ನ ಎರಡು ಮೊಮ್ಮಕ್ಕಳನ್ನ ಜೋಡಿಯಾಗಿ ಕುಂದಿಸಿ ಅಕ್ಕಿ ಕಾಳು ಹಾಕಿ ಮದುವೆ ಮಾಡಿ, ಆ ಮಕ್ಕಳನ್ನ ನನ್ನ ಮೊಮ್ಮಕ್ಕಳನ್ನ ತೊಡೆ ಮೇಲೆ ಆಡಿಸ್ಕೊಂಡು ಅವೆಲ್ಲ ಸುಸು ಇಶಿ ಎಲ್ಲ ಮಾಡಿ ಅವನ್ನೆಲ್ಲ ತೊಳೆದು ವಾಶ್ ಗಿಶ್ ಮಾಡಿ ನಾನೇ ಪಕ್ಕದಲ್ಲಿ ಮಲಗಿಸ್ಕೊಂಡು ಅವಾಗ ಜೋಜ ಹಾಡಿ ಹಾಡ್ಬೇಕಂತ ಮಾಡಿದೆ ಯಪ್ಪ. ಯಪ್ಪ ಯಪ್ಪ, ನಾನು ಬಿಡ. ಏನಂದಿ? ಈ ಕಳ್ಳಿಗೇನಾದ್ರೂ ಕಿವಿ ಕೇಳಲ್ಲನ? ಬೇ ಮುದುಕಿ, ಆ ಹುಡುಗಿ ಹೇಳು, ಮನ್ಯಾನ ಬಂಗಾರ ರೊಕ್ಕ ಗಿಕ್ಕ ಏನೇನೈತಳು ಎಲ್ಲ ತಗೊಂಬಂದು ನಾನು ಕೊಡ್ಬೇಕು. ಇಲ್ಲ ಅಂದ್ರೆ ಈ ಪಿಸ್ತೂಲಿಂದ್ರ ನಾ ಢಮ್ ಅಂತ ಹಾಸಿದ್ರ ನೀನು ಹೊಟ್ಟೆ ಹೋಗುತ್ತೆ ಈ ಗುಂಡು. ಹೆಂಗಂತಿ? ಇಲ್ಲೇನ ಹೋ ಅಂತೀಯ? ಇಲ್ಲೇ ಸತ್ಗೆ ತೆಗಿಬೇ ಮುದುಕಿ. ಈಗೇನ ಬಂಗಾರ ತರಿಸ್ತೀಯ, ರೊಕ್ಕ ತರಿಸ್ತೀನಿಲ್ಲ, ಇಲ್ಲ ಇಲ್ಲೇನ ಗುಂಡು ತಗೊಂಡು ಅಂತ ಉಡಾಸ್ಬಿಡು. ಲೇ 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 ಲೇ, ನೀ ಶಡಗರ ಕಟ್ ಪೊಲೀಸ್ ಆಗ್ಯಾನ್ಲೇ. ಏನು? ಏನ್ ಬೇ ಮುದುಕಿ, ನನಗೆ ಫೈಟ್ ಆಡ್ತಾಳಂತ ಆಕೆ, ಅದು ನನ್ಗೆ. ನಿನ್ನ ಏನ್ ಮಳಿ ಏನು ಮಳಿ? ಲೇ 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 ಲೇ, ಏನು? ಏ ನಿನ್ ಕಿವಿ ಏನು ಮಣ್ಣಾಗ್ಯವನ? ಬಾಯಿಲೆ. ಅದು ಅದು ಬೇ ಹೇಳು, ಅದು ಅದು ಅಂತೀಯಲ್ಲ. ಹಂಗ ಚಹಾ ತರ್ತೀನಿ ಅಂತ ಒಳಗೆ ಹೋಗಿ ಚಹಾ ತಗೊಂಡು ಚುಚ್ಚಿ ಮಾಡ್ತಾನೆ ಅವಾಗ. ಏನಂದಿ ಮುದುಕಿ? ಹಾ ಏ ಹುಡುಗಿ, ಹೋಗ್ ಬಂಗಾರ ಎಲ್ಲ ತೊಂಬರೋ. ಯಮ್ಮ, ಬಂಗಾರ ಎಲ್ಲ ತರಬೇಕಂತ ನಿನ್ ಜನ್ಮಕ್ಕ ಯಾವ ನಿನಗ ಪೊಲೀಸ್ ಕೆಲಸ ಕೊಟ್ಟವ? ಒಬ್ಬ ಕಳ್ಳ ಹಿಡಿಸಕ್ಕಾಗತ್ತಲ್ಲ. ಹೋಗು, ಕೊಡು ಹೋಗು. ಅಂದ್ರೇನ್ ಬೇಮ, ಬಂಗಾರ ಅಷ್ಟು ಕೊಳ್ಳೇನ? ಏನು ರೊಕ್ಕನ ಕೊಳ್ಳೆ? ಎಲ್ಲ ನಡ್ಕಮ್ಮ. ಹೋಗು, ಬಂಗಾರ ಬೆಳ್ಳಿ ಎಲ್ಲ ತಂದು ಇವ್ನ ಹೆಣಕ್ ಬಡಿ, ಇಲ್ಲ ಅಂದ್ರೆ ನನ್ನ ಸಾಯಿಸ್ಬಿಡ್ತಾನ. ಹಂಗ ಜಾಬೆ ಇರು, ಒಂದು ನಿಮಿಷ ಹೋಗಿ ಬಂದ್ಬಿಡ್ತೀನಿ, ಅಷ್ಟು ತಗೊಂಡ್ಬರ್ತೀನಿ. ಅನ್ನಂಗ ಸರ್, ಅವನಷ್ಟು ನಾನು ಬ್ಯಾಗ್ ಹಾಕೊಂಡ್ಬಿಡ, ಏನ ಅರ್ಬಿ ಒಳಗೆ ಕಟ್ಕೊಂಡ್ಬರಲ್ಲ. ಅಂದ್ರೇನು ಎಲ್ಲಾನು ರೆಡಿ ಮಾಡ್ಕೊಡ್ಬೇಕಂತ ಮಾಡಿದ. ತಂದು ಅವನ್ ಹೆಣಕ್ ಬಡಿ. ಅವಕ್ಲೇನ್ ಆಗ್ತಿದಿ? ಇಲ್ಲ ನನ್ನ ಪ್ರಾಣ ತೆಗಿತಾನಂತ. ನನ್ನ ಮೊಮ್ಮಗಳು ಮುಂದೆ ಹೋದ್ಲು, ಇವಾಗ ಇತ್ತಡಿ ಇವಂಗ. ಏನೇ ಮುದುಕಿ, ಏನ ಬಾಳ ಮಾತಾಡ್ಕತ್ತಿದಿ? ಏನ ಬಾ ಯಪ್ಪ ಮುದುಕಿ. ಏ ಯಾಕ ಮುದುಕಿ, ನನ್ನ ಕೈ ಹಿಡ್ದಿಲ್ಲ? ಕೈ ಹಿಡಿದನೆಪ್ಪ ನೀನು. ನನ್ನ ಯಾಕತ್ತಿ? ನಿನ್ ಜೊತೆ ಕುಸ್ತಿ ಕುಸ್ತಿ ಆಡ್ತೀನಿ ನಿನ್ನ. ಯಾಕ್ಲೆ ಯಾಕ್ಲೆ ಬಿಡ್ಬೇಕು? ಅದು ಬಾಯಿ ಮುಚ್ಕೊಂಡಿರೋ ಮನಿನ ಕಳು ಮಾಡಕ್ ಬಂದ್ರ ಇವನ್ನ ಕೈ ಬಿಡಂಗಿಲ್ಲ ನಾನು. ಈಗ ನೋಡಿ ಹೆಂಗ್ ಹಾಕಿ ತುಳಿತೀನಿ ಅಂತ. ಅದು ಅದು ಅಮ್ಮ ಅಮ್ಮ. ಏನು ಅಮ್ಮ ಅಂದ್ರೆ ಬಿಟ್ಬಿಡ್ತೇನ?
ಯಾಕೋ ಕಲಿತು ಬಂದು ಏನೋ ದೊಡ್ಡದು ಅದೇನ ಡಾಕ್ಟರ್ ಕಲ್ತಿದಿ ಅಂತಂದಿ. ಇವಾಗ ನೋಡಿದ್ರೆ ಕಳು ಮಾಡಕತ್ತೀಯಾ ನಿನ್ನ? ಹಂಗಲ್ಲ ನಿನ್ ತಲೆನ ಕೊಡ್ತೀನಿ ತಡಿ. ಅಯ್ಯೋ ಅಮ್ಮ ಅಮ್ಮ ಬಿಡು, ಬಾಯಿ ಮುಚ್ಚಲೇ ಮಗನ, ನಿನ್ ತಲೆನ ಹೊಡೆದಾಕ್ತೀನಿ. ಅಯ್ಯೋ ಅಮ್ಮ ಎದ್ದೇಳ. ಅಯ್ಯೋ ಅಮ್ಮ ಅವನು ಕಳ್ಸ್ಬೇಡ ಓದಾಕ ಅಂತ ಈಗ ಎಂತ ಎಡವಟ್ ಮಾಡ್ಕೊಂಡ್ಬಂದನ. ಅಯ್ಯೋ ಸಾಯಿ ಬಿಡು. ಯಮ್ಮ ಸರಿ ಸಮಾಧಾನ ಮಾಡ್ಕೊಂಡು ಸರಿ ರೀಪ. ಈ ಕಡೆ ಬರ್ರಿ ಹತ್ತಿರ ಈಗ ಸಮಾಧಾನ ಮಾಡ್ಕೊಳ್ಳಿ. ಯಾಕ ಏನಾಯ್ತು? ಲೇ ಪ್ರಿಯೇ, ಅದು ಹೆಂಗ ನಿನ್ ಗಂಡ ಪ್ರಿಯೇ ಅಂತ ಕರಿತಾನೋ ಏನ? ನಿನ್ನ ಏನ್ ಮಾಡಿ ಹೇಳ್ತೀನಿ. ನಾ ಹೇಳ್ದೆ ನನ್ನ ಮೊಮ್ಮಗನ್ನ ಫಾರಿನ್ನಾಗ ಕಳಿಸ್ಬೇಡ ಅಂತ, ಆದ್ರೆ ಅವ ಏನ್ ಮಾಡಣ? ಅಯ್ಯೋ ತೀರ ಏನ್ ಮಾಡಣ್ರಿ? ಕಳ್ಳ ಆಗನ್ಲಿ ನನ್ಗ ಕಳು ಮಾಡಕ್ ಬಂದನ. ನನ್ಗ ಊರಿಂದ ಹಿಂದ್ಗಡೆಯಿಂದ ಫಾಲೋ ಮಾಡ್ಕೊಂಡ್ ಬಂದನ ಅಂತ ಎಷ್ಟು ಇರ್ಬಾರ್ದು ಒಂದು. ಮನ್ಯಾನ ಸಾಮಾನ್ ಎಲ್ಲ ಕೊಡು ಅಂತಾನ. ಇವನ್ನ ಇಲ್ಲೇ ತುಳಿದು ಹಾಕ್ಬಿಡ್ತೀನಿ. ಅದು ಯಮ್ಮ ಏನ್ಲ ಹಲ್ಕಟ್ ಬಾಡ? ಅಯ್ಯೋ ಅಮ್ಮ ಹಂಗೆಲ್ಲ ಕರಿಬೇಡಮ್ಮ. ನನ್ನ ಫ್ರೆಂಡು ಬಂದಾರ, ಅವ್ರ ಮುಂದೆ ಮರ್ಯಾದೆ ಹೋಗುತ್ತಾ? ನೀನು ಹಳ್ಳಿ ವಿಷಯದೊಳಗ ಅಲ್ಲಲ್ಲ ಹಳ್ಳಿ ಭಾಷೆ ಒಳಗ ನನಗೆ ಈ ತರ ಮಾತಾಡ್ತಾ ಇದೆಯಲ್ಲಮ್ಮ. ಬೇಡಮ್ಮ, ಮರ್ಯಾದೆ ಹೋಗುತ್ತಾ? ಮಾತಲ್ಲ ಹಲ್ಕಟ್ ಬಾಡ ನಿನಗ. ಅಲ್ಲೋಗಿ ಕಲಿತು ಡಾಕ್ಟರ್ ಆಗ್ಬರ್ತಾನ ನನ್ನ ಮೊಮ್ಮಗ ಅಂದ್ರ. ಕಳುವ ಅದು ಕಳ್ಳ. ಕಳ್ಳ ಆಗ್ಬರ್ತಾನ. ಹೌದು, ಇಂಗ್ಲಿಷ್ ಏನಂತ ಕಳ್ಳದ? ತೀಫ್ ಅಂತಾರಮ್ಮ. ಏನು ತೂತ ತೀಪ ಏನು ಚಪ್ಪ ನನ್ನ ಮಗನ? ಇಂಗ್ಲಿಷ್ ಬರವಲ್ತಲ್ಲ ನಿನಗ. ನೀನು ಹಲ್ಕಟ್ ಬಾಡ್ಯಾ. ಯಾಕಾದ್ರೂ ಫಾರಿನ್ ಕಳ್ಸಿದ್ ನೋಯಪ್ಪ. ಹಣಿ ಜಜ್ಕೊಲ್ಯಾ. ಇಲ್ಲೇ ಮದುವೆ ಮಾಡಿದ್ರೆ ಚಲೋ ಆಗಿರೋದು ನಿನ್ನ. ಅಯ್ಯೋ ಅಮ್ಮ, ಅವರು ಹೇಳಿದ್ದು ಕರೆಕ್ಟ್. ಕಳ್ಳಗ ತೀಪ್ ಅಂತ ಹೇಳ್ತಾ ಇರೋದು ಮಾವ. ಅದನ್ನೆಲ್ಲ ಬಿಡುಬೇ. ಅವನು ಅಲ್ವಾಗ ಡಾಕ್ಟರ್ ಆಗ ಬಂದನ, ಕಳ್ಳಾಗಿಲ್ಲ. ನನಗೀಗ ಸಿಟ್ಟು ಬಂದಿತ್ತಲ್ಲ, ಸಮಾಧಾನ ಮಾಡಕ ಸುಳ್ಳು ಹಾಕತ್ತೀರನ? ಹತ್ತಿರ ಸಮಾಧಾನ ಮಾಡ್ಕೊರಿ. ಇವಾಗ ಕರೆಕ್ಟ್ ಐತ್ ನೋಡ್ರಿ. ಇವನು ಅಲ್ವಾಗಿ ಡಾಕ್ಟರ್ ಆಗಿ ಬಂದಾನ್ರಿ. ಅರ್ಥ ಆಯ್ತನ್ರಿ? ಇವಾಗ ಮಾತಾಡ್ಸ್ರಿ, ಆರಾಮಾಗಿ ಮಾತಾಡ್ಸ್ರಿ. ಹೌದು, ನಿಮ್ಗೇನು ಚಾ ತರ್ಲಿನ ಏನ್ ತರ್ಲ್ಯಾ? ಚಾನು ತಂಬ, ಗುಳಿಗಿನ ತಂಬ. ಇವ್ ಹೊಡೆದು ನನಗ ಸುಸ್ತಾಗ್ಬಿಟ್ಟೈತಿ. ನನ್ ಮುದ್ದ ಅಮ್ಮ ಹಂಗ ನಿನಗ ಕಾಡಿಸ್ಬೇಕಂತ ಹಂಗ ಸುಮ್ಮನೆ ಹೆದರ್ಸಿದ್ದಮ್ಮ. ಏನಮ್ಮ ಹಿಂಗ್ ಹೊಡ್ಬಿಟ್ಟಿ? ಅಯ್ಯೋ ನನ್ನ ಮೊಮ್ಮಗನ, ಕ್ಷಮಿಸ್ಬಿಡಪ್ಪ, ನಾ ಕ್ಷಮಿಸ್ಬಿಡ. ನೀನು ಹಂಗ ಹಿಡ್ಕೊಂಡಿದ್ದೀರ ಎಲ್ಲಷ್ಟು ದೊಡ್ಡ ಊರಾಗ ಹೋಗಿ ನೀ ಕೆಟ್ಟದಾಗ ಕರ್ಕೊಂಡ್ ಬಂದೇನೋ ಅಂತ ಡವ ಅಂತ ಇತ್ತು ಮಗನ. ಅದಕ್ಕೆ ಸಿಟ್ಟು ಬಂದು ಹೊಡೆದ್ಬಿಟ್ಟ. ಸಾರಿ ಅನ್ನೋದು ನೀನು ಡಾಕ್ಟರ್ ಕಲ್ತಿನ ಅಂದಿಲ್ಲ. ಈಗ ನನ್ಗೆ ಮೈಕೈ ನೋವು ಆಗ್ಬಿಟ್ಟೈತಿ, ತಲೆ ನೋವು ಬರಾಕತ್ತೈತಿ. ಅದಕ್ಕೆ ಒಂದೆರಡು ಗುಳಿಗೆ ಬರ್ಕೊಡಲ್ಲ? ಗುಳಿಗೆ ಬರ್ಕೊಡ್ಬೇಕಾ? ಇನ್ ಮುಂದೆ ನಮ್ಮ ಊರನ್ನವ್ರಿಗೆಲ್ಲ ಹೇಳ್ಬಿಡ. ನನ್ನ ಮೊಮ್ಮಗ ಡಾಕ್ಟರ್ ಏನಂತ ಇವನ್ನಲ್ಲೇ ಕರ್ಕೊಂಡೋಗ್ತೀನಿ. ಫ್ರೀ ಟ್ರೀಟ್ಮೆಂಟ್ ನನ್ನ ಮೊಮ್ಮಗನ ಕಡೆಯಿಂದ ಕೊಡಿಸ್ತೀನಿ. ಅಲ್ಲೇ ಒಂದು ದೊಡ್ಡ ಹಾಸ್ಪಿಟಲ್ ಕಳಿಸ್ತೀನಿ. ನಿಮ್ಮ ಮೊಮ್ಮಗನ ಹೆಸರಿನ ಅಲ್ಲೊಂದು ದೊಡ್ಡ ಹಾಸ್ಪಿಟಲ್ ಕಟ್ಟಿಸ್ತೀನಿ. ಅದು ಫ್ರೀ ಟ್ರೀಟ್ಮೆಂಟ್. ಅರ್ಥ ಆಯ್ತಾ ಮೊಮ್ಮಗನ? ಹೌದ್ರಿ ಅತ್ತೀರ? ಸರಿ